ನಮಸ್ತೆ, ಭಂಡಾರಿ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಾವು ಆದಿತ್ಯವಾರ ನಮ್ಮ ಉಡುಪಿಯಲ್ಲಿ ನಡೆದ ಹಲಸಿನ ಮೇಳಕ್ಕೆ ಹೋಗಿದ್ವಿ. ಇದು ನಡೆದದ್ದು ಉಡುಪಿಯ ಅಮ್ಮಣ್ಣಿ ಹಾಲಿನಲ್ಲಿ. ಹಲಸು ಮೇಳದಲ್ಲಿ ಅನೇಕ ಜಾತಿಯ ಹಲಸುಗಳನ್ನು ನಾವು ನೋಡ್ಬೋದು. ಇಲ್ಲಿ ಅದರೊಟ್ಟಿಗೆ ಅನೇಕ ಜಾತಿಯ ಮಾವುಗಳನ್ನು ನೋಡ್ಬೋದು. ಮೇಳದಲ್ಲಿ ತೂಬುಗೆರೆಯ ಹಲಸು, ಬೇಳೂರು ಭಾಗದ ಚಂದ್ರ ಹಲಸು ಸೇರಿದಂತೆ ಕೆಂಪು ರುದ್ರಾಕ್ಷಿ ಹಲಸು, ಹಳದಿ ಹಲಸು, ಏಕಾದಶಿ ಹಲಸು, ಶಿವರಾತ್ರಿ ಹಲಸು, ಜೊತೆಗೆ ಹಲಸಿನ ಹಣ್ಣಿನ ಪದಾರ್ಥಗಳಾದ ಹಪ್ಪಳ, ಹೋಳಿಗೆ, ಹಲಸಿನ ಕಡುಬು, ಹಲಸಿನ ಕಾಯಿ ಕಬಾಬ್, ಹಲಸಿನ ಬೀಜದ ಬಿಸ್ಕಿಟ್ ಮುಂತಾದವುಗಳು ಮಾರಾಟದಲ್ಲಿತ್ತು. ನಾನು ಈ ಪರ್ಸನ್ ಬಗ್ಗೆ ಹೇಳಲೇಬೇಕು. ಏನಂದರೆ, ನಾನು ಇವರನ್ನು ಬ್ರಹ್ಮಾವರದ ಹಲಸಿನ ಮೇಳದಲ್ಲಿ ಕೂಡ ಭೇಟಿಯಾಗಿದ್ದೆ. ಇವರು ಮಾರುವಂಥ ಪ್ರಾಡಕ್ಟ್ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಖುಷಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಷ್ಟು ಸರಿ ಬೇಕಾದರೆ ಅವರು ತುಂಬ ಖುಷಿಯಲ್ಲಿ ಅದನ್ನು ನಮಗೆ ಹೇಳಿಕೊಡ್ತಾರೆ. ಬಟ್ ಅವರ ಪ್ರಾಡಕ್ಟ್ ಯಾರು ಪರ್ಚೇಸ್ ಮಾಡದಿದ್ದರೂ ಅವರಿಗೆ ಏನು ಪರವಾಗಿಲ್ಲ, ಇನ್ನೂ ಸತಿ ಹೋದರೂ ಅವರು ಅದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿ ಖುಷಿಯಲ್ಲಿ ಹೇಳ್ತಾರೆ. ನನಗೆ ಅವರದ್ದು ವರ್ಕ್ ಡೆಡಿಕೇಶನ್ ನೋಡಿ ತುಂಬ ಖುಷಿಯಾಯಿತು. ನೀವು ಇದು ಮಾಡಬೇಡಿ, ಮಾರ್ಕೆಟಲ್ಲಿ ಹೇಗೆ ಹಣ್ಣು ಸಿಗುತ್ತೆ, ಯಾವ ಹಣ್ಣು ಬಲ್ಲ ಅಲ್ಲಿ ಗೊತ್ತಿಲ್ಲ. ಈ ಪಾಯಿಂಟ್ ಮಾಡಬೇಕಿಲ್ಲ, ಈ ಪಾಯಿಂಟ್ ಮಾಡಬೇಕಮ್ಮ, ಇಲ್ಲಿ ಮಾಡಿ ಬನ್ನಿ ನೋಡಿ. ಇಲ್ಲಿ ಮಾತ್ರ ಮಾಡಬಾರ್ದು, ಇಲ್ಲಿ ಮೊದಲೇ ಮೆದು ಮಾಡಿಡಬಾರ್ದು. ಇಲ್ಲಿ ಹಲ್ಲಿದೆಲ್ಲ ಹಣ್ಣು ಚುಟ್ಟಲ್ಲಿ ಇಡೋದು, ಹತ್ತ ಕೊಡಿ, ಚುಟ್ಟಲ್ಲಿಟ್ಟು 2 1 2 ನೋಡಿ ಸಿಪ್ಪೆ ಕಟ್ಟಾಗದ. ಆಮೇಲೆ ಹಾಗೆ ತಿಸ್ಕೊಂಡು ಒಳಗಡೆ ಹೋಗಿ ಏನಾಗುತ್ತೆ, ಒಳಗೆ ತೊಳೆ ಎಲ್ಲ ಕಟ್ಟಾಗುತ್ತೆ. ಈಗ 2 ಬೆರಳು ಇಲ್ಲಿ 1 ಬೆರಳು ಇಲ್ಲಿ ಹಾಗೆ ಹೀಗೆ ಪ್ರೆಸ್ ಮಾಡಿಬಿಟ್ಟು ಪುಸ್ತಕದ ಮೇಲೆ ಹೋಗುತ್ತೆ, ಇಲ್ಲ ಲೀಕ್ ಆಗುತ್ತೆ. ಸೊ 2 ಬೆರಳು ಇಲ್ಲಿ 1 ಬೆರಳು ಇಲ್ಲಿ ಹಣ್ಣನ್ನು ಪ್ರೆಸ್ ಮಾಡಬೇಡ, ಕಂಪ್ಲೀಟ್ ಜ್ಯೂಸ್ ಬರುತ್ತೆ. ಇದು ಗ್ಲಾಸ್ ಹಾಕಿ ಜ್ಯೂಸ್ ಮಾಡೋದು, ಗ್ಲಾಸ್ ಹಾಕಿ ಜ್ಯೂಸ್ ಮಾಡೋದು. ಎಷ್ಟು ರಸ ಇದೆ, ಪೂರ ರಸ ಬರುತ್ತೆ. ಸಣ್ಣ ಹಣ್ಣಾಗಲಿ ದೊಡ್ಡ ಹಣ್ಣಾಗಲಿ. ಇನ್ನು ದೊಡ್ಡ ಹಣ್ಣು ತೋರಿಸ್ತೀನಿ. ನಿಂಬೆ ಹಣ್ಣು ಈ 3 ಬೆರಳು ಪ್ರೆಸ್ ಮಾಡಬೇಡ, ಈ 3 ಬೆರಳು ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿದ್ರೆ ಜ್ಯೂಸ್ ಎಲ್ಲ ಮೇಲೆ ನಿಂಬೆ ಹಣ್ಣಿಗೂ ಕಿತ್ತಳೆ ಹಣ್ಣಿಗೂ ಮೊಸರು ಹಣ್ಣಿಗೆ ಬರ್ತಮ್ಮ. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಕತ್ತಿ ಬೇಡ, ಚಾಕು ಬೇಡ, ಚೂರು ಬೇಡ, ತುಂಬ ಈಸಿ. ಇದನ್ನು ಪಾಕೆಟ್ ಇಟ್ಕೊಂಡು ಕಾರಲ್ಲಿ, ಟೂರಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ, ಆಫೀಸಲ್ಲಿ, ಮನೇಲಿ ಎಂಟು ಬಂದಾಗ, ಮದುವೆ ಸೀನಿದ್ದಾಗ, ಪೇಷಂಟ್ಗಳಿಗೆ, ಜೋರು ಬಿಸಿಲಾದಾಗ, ಪ್ರಯಾಣಕ್ಕೆ ಹೋದಾಗ, ಪ್ರವಾಸಕ್ಕೆ ಹೋದಾಗ, ಕ್ಯಾಂಪಸ್ಸಲ್ಲಿ ಎಲ್ಲೆಲ್ಲಿ ಬಿಸಿಲು ಅಲ್ಲಿ ಮತ್ತೆ ನೋಡಿ ಲಿಂಬೆ ಹಣ್ಣು ಜ್ಯೂಸ್ ಮಾಡೋದು. ಬೀಜ ಅಲ್ಲೇ ಉಳಿದ ನೋಡಿ, ಬೀಜ. ಕೃಷಿ ಮೇಳದ ಉಪಯೋಗಗಳು ಹಲವಾರು. ಮುಖ್ಯವಾಗಿ ರೈತರಿಗೆ ಹೊಸ ತಂತ್ರಜ್ಞಾನಗಳು, ಕೃಷಿ ಉಪಕರಣಗಳು ಮತ್ತು ಸುಧಾರಿತ ಕೃಷಿ ಪದ್ಧತಿಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಜೊತೆಗೆ ಬೇರೆ ಬೇರೆ ರೈತರು ಮತ್ತು ತಜ್ಞರೊಂದಿಗೆ ಬೆರೆತು ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಕಲಿಯಲು ಕೂಡ ಅವಕಾಶ ಸಿಗ್ತದೆ. ಆಧುನಿಕ ಕೃಷಿ ಉಪಕರಣಗಳು, ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಸಿಗ್ತದೆ. ರೈತರು ಬೆಳೆದ ವಿವಿಧ ಬೆಳೆಗಳು ಮತ್ತು ಕೃಷಿ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗುತ್ತದೆ. ಕೃಷಿ ತಜ್ಞರು, ವಿಜ್ಞಾನಿಗಳು ಮತ್ತು ಸಂಶೋಧಕರೊಂದಿಗೆ ಸಂವಾದ ನಡೆಸಿ ಸಲಹೆ ಮತ್ತು ಮಾರ್ಗದರ್ಶನ ಪಡೆಯಬಹುದು. ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ತರಬೇತಿ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸಲಾಗುತ್ತದೆ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮತ್ತು ಖರೀದಿಸಲು ಅವಕಾಶ ಸಿಗ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮನೋರಂಜನಾ ಚಟುವಟಿಕೆಗಳನ್ನು ಏರ್ಪಡಿಸಲಾಗ್ತದೆ. ಸರ್ಕಾರದಿಂದ ಸಿಗುವ ಸಹಾಯಧನ ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಬೇರೆ ಬೇರೆ ಪ್ರದೇಶಗಳ ರೈತರೊಂದಿಗೆ ಬೆರೆತು ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಕಲಿಯಲು ಕೂಡ ಅವಕಾಶ ಸಿಗ್ತದೆ. ಇಲ್ಲಿ ಹಲಸು ಮೇಳವು ಹಲಸು ಬೆಳೆಗಾರರಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡಲಿದೆ. ಅವರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ಬೋದು. ರೈತರು ತಾವು ಬೆಳೆದ ಹಲಸನ್ನು ಸಗಟು ವ್ಯಾಪಾರಿಗಳಿಗೆ ಅತ್ಯಲ್ಪ ಮೊತ್ತಕ್ಕೆ ಮಾರಾಟ ಮಾಡುತ್ತಿದ್ದರು. ಇದರಿಂದಾಗಿ ಭಾರಿ ನಷ್ಟವಾಗುತ್ತಿತ್ತು. ಬೆಳೆಗಾರರಿಗೆ ಅನುಕೂಲವಾಗುವಂತೆ ಹಲಸು, ಮಾವು ಮತ್ತು ಇತರ ಬೆಳೆಗಳನ್ನು ಬೆಳೆಯುವವರಿಗೆ ಸಹಾಯ ಮಾಡಲು ಇಂತಹ ಮೇಳಗಳನ್ನು ನಡೆಸಲಾಗ್ತದೆ. ರೈತರು ಇಂತಹ ಮೇಳಗಳನ್ನು ಬಳಸಿಕೊಳ್ಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.